ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇವತ್ತು ನಾನು ನಿಮ್ಗೆ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಮಿಷನ್ ನ ತೋರಿಸ್ತಾ ಇದ್ದೀನಿ. ಯಾಕೆ ಈ ಮಿಷನ್ಗೆ ಆಶ್ಚರ್ಯಕರ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೌದು, ನಿಜವಾಗ್ಲೂ ಆಶ್ಚರ್ಯಕರನೇ. ಯಾಕಂತಂದ್ರೆ ಈ ಮಿಷನ್ಗೆ ಪೆಟ್ರೋಲ್ ಬೇಕಾಗಿಲ್ಲ, ಡೀಸೆಲ್ ಬೇಕಾಗಿಲ್ಲ, ಕರೆಂಟ್ ಬೇಕಾಗಿಲ್ಲ, ಬ್ಯಾಟ್ರಿನೂ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ ಅಂತಂದ್ರೆ ಈ ಮಿಷನ್ಗೆ ಇಂಜಿನ್ನೇ ಇಲ್ಲ ಗುರು. ಇಂಜಿನ್ ಇಲ್ಲದೆ ಇರೋಂಥ ಮಿಷನ್ನು ಎಷ್ಟು ಆಶ್ಚರ್ಯಕರವಾಗಿ ಕೆಲಸ ಮಾಡುತ್ತೆ ಅಂತಂದ್ರೆ ನೀವು ನಂಬಲ್ಲ. ಎಸ್, ನಂಬಬೇಕು. ನೋಡಿ, ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ನೀವೇ ನಂಬ್ತೀರಾ ಈ ಮಿಷನ್ ಬಗ್ಗೆ. ನೀವೇ ಈ ಮಿಷನ್ಗೆ ಒಂದು ಶಬಾಷ್ಗಿರಿ ಕೊಡ್ತೀರಾ. ಯಾರು ಈ ಮಿಷನ್ನ ತಯಾರು ಮಾಡಿರ್ತಾರೆ ಅವರಿಗೆ ಮಾತ್ರ ಖಂಡಿತ ಮೆಚ್ಚುಗೆ ಕೊಟ್ಟೇ ಕೊಡ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಆದಿ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ವಿಶೇಷವಾಗಿರುವಂಥ ಒಂದು ಮಷಿನ್ನ ನಿಮಗೆ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಈ ಮಿಷನ್ನು. ಇದಕ್ಕೆ ಯಾವುದೇ ರೀತಿ ಇಂಜನ್ ಇಲ್ಲ, ಪೆಟ್ರೋಲ್ ಇಲ್ಲ, ಡೀಸೆಲ್ ಇಲ್ಲ, ಬ್ಯಾಟ್ರಿ ಇಲ್ಲ, ಏನು ಇಂಜನ್ನೇ ಇಲ್ಲ. ಆದರೂ ಕೂಡ ಒಂದು ತುಂಬ ಅದ್ಭುತವಾದಂಥ ಒಂದು ಕೆಲಸನ ನಿರ್ವಹಿಸ್ತದೆ ಅಂತ ಹೇಳ್ಬೋದು ಈ ಒಂದು ಮಷೀನು. ಈ ಮಿಷನ್ ಏನಪ್ಪ ಅಂತಂದರೆ, ಇದು ತೊಗರಿ ಬೆಳೆಯಲ್ಲಿ ಏನು ಬೆಳೆದಿರ್ತಾರಲ್ಲ ಆ ತೊಗರಿನ ಫಿಲ್ಟರ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಮಷಿನ್ ಇದಾಗಿರುತ್ತೆ. ಸೊ ಅದು ಯಾವ ರೀತಿ ಫಿಲ್ಟರ್ ಮಾಡ್ತದೆ, ಹೆಂಗೆ ಮಾಡುತ್ತೆ ಅನ್ನೋದನ್ನು ನಾನು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಆಮೇಲೆ ಈ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ಕೊಳ್ಳಿ. ಆಮೇಲೆ ಇಷ್ಟ ಆದರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಕೇಳ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಇದು ಒಂದು ವಿಶೇಷವಾದಂಥ ಒಂದು ಮಷಿನ್ ಅಂತ ಹೇಳ್ಬೋದು. ಏನು ತೊಗರಿ ಬೆಳೆ ಬೆಳೆದಿರ್ತಾರಲ್ಲ ರೈತರು, ಅದನ್ನು ಫಿಲ್ಟರ್ ಮಾಡೋಕ್ಕಂತೇಳಿ ಭಾಳಷ್ಟು ತೊಂದರೆ ಅನುಭವಿಸ್ತಿದ್ರು ಅವಾಗೆಲ್ಲ. ಇವಾಗ ಈ ಮಿಷನ್ ಏನಪ್ಪ ಅಂತಂದರೆ, ಇದರಲ್ಲಿ ಯಾವುದೇ ರೀತಿ ಇಂಜನ್ ಅನ್ನೋದು ಇರಲ್ಲ. ಅಂದರೆ ಇದು ಓನ್ಲಿ ಪ್ಲೇಟ್ಗಳಿಂದ ಡಿಸೈನ್ ಮಾಡಿ ಈ ಥರ ರೌಂಡ್ ಶೇಪಲ್ಲಿ ರೆಡಿ ಮಾಡಿರ್ತಾರೆ. ಅಂದರೆ ಈ ಮಿಷನ್ಗೆ ನೋಡಿ, ಇಷ್ಟು ಎಲ್ಲ ಕಸ ಕಡ್ಡಿ ಎಲ್ಲ ಇರೋಂಥ ತೊಗರಿನ ನಾವೇನಾದರೂ ಮೇಲ್ಗಡೆಯಿಂದ ಹಾಕಿದರೆ ಅದು ಇಷ್ಟೆಲ್ಲ ಇರೋದು, ಈವನ್ ನೀವು ಈ ಕೈಗೆ ಅಂದ್ಕೊಂಡಿರೋಂಥ ಡಸ್ಟ್ ಕೂಡ ಒಂದು ಕಡೆ ಭಾಗ ಬೇರೆ ಭಾಗ ಆಗಿ ಬರುತ್ತೆ. ಈ ಕಸ ಕಡ್ಡಿ ಅನ್ನೋದು ಸಪ್ರೇಟ್ ಆಗುತ್ತೆ. ಆಮೇಲೆ ನೋಡಿ, ಇಲ್ಲಿ ಈ ರೀತಿಯಾಗಿರುತ್ತೆ. ಇಷ್ಟು ನೀಟಾಗಿ ಫಿಲ್ಟರ್ ಮಾಡಿದೆ ನೋಡಿ. ಫಿಲ್ಟರ್ ಮಾಡಿರೋಂಥದ್ದು ಇದು. ಒಂದು ಏನು ಯಾವುದೇ ರೀತಿ ಕಸ ಇಲ್ಲ, ಒಂದು ಕಡ್ಡಿ ಇಲ್ಲ, ಇಷ್ಟು ನೀಟಾಗಿ ಫಿಲ್ಟರ್ ಮಾಡಿದೆ. ಮತ್ತು ಇದು ಸಪ್ರೇಟ್ ಮಾಡಿದೆ. ಮತ್ತು ಇದೊಂದು ಸ್ವಲ್ಪ ದಪ್ಪ ಕಾಳು, ಇದು ದಪ್ಪ ಕಾಳು ಬೇರೆ ಮಾಡುತ್ತೆ. ಇದರದ್ದು ಸೆಕೆಂಡ್ ಕಾಳು ಇದನ್ನು ಬೇರೆ ಮಾಡಿದೆ. ಇದಲ್ಲದೆ ಮತ್ತೆ ಕಸ ಕಡ್ಡಿನೆಲ್ಲ ಸಪ್ರೇಟಾಗಿ ಮಾಡುತ್ತಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಕಸ ನೋಡಿ ಇಲ್ಲಿದೆ. ಇದೆಲ್ಲ ಮಿಕ್ಸ್ ವೇಸ್ಟೇಜ್. ಇದನ್ನೆಲ್ಲ ಇದರಲ್ಲಿ ಮಣ್ಣು ಇದೆ, ಕಸ ಇದೆ, ಕಡ್ಡಿ ಇದೆ, ಆಮೇಲೆ ಪುಡಿಯಾಗಿರೋಂಥ ಕಾಳುಗಳಿದ್ದಾವೆ. ಎಲ್ಲ ಇದನ್ನು ಈ ರೀತಿ ಸಪ್ರೇಟ್ ಮಾಡಿ ಅಷ್ಟರಲ್ಲಿ ಅವೆರಡು ರಾಶಿಲಿ ಅವೆರಡು ಸಪ್ರೇಟ್ ಮಾಡಿದ್ದಲ್ಲದೆ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡ್ ಮಾಡಿದ್ದಲ್ಲದೆ ಇದು ವೇಸ್ಟ್ ಗ್ರೇಡ್. ಇದು ಅಂದರೆ ಇದರಲ್ಲಿ ಏನೂ ಇಲ್ಲ, ಮಣ್ಣು ಕಸ ಕಡ್ಡಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದು ಕೆಲಸ ಮಾತ್ರ ತುಂಬ ಈಸಿಯಾಗಿ, ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಟೆಕ್ನಿಕಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ಎಷ್ಟು ಬ್ಲೇಡ್ಗಳು ರೊಟೇಟ್ ಆಗುತ್ತೆ ಅಂತಂದರೆ, ಮೇಲಿಂದ ಏನಾದರೂ ಅದನ್ನು ಹಾಕಿದರೆ ನಿಧಾನವಾಗಿ ಕೆಳಗಡೆ ಬರೋಷ್ಟ್ರೊಳಗಡೆ ಇಲ್ಲಿ ಒಂದು ಗ್ರೇಡ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಗ್ರೇಡ್ ಬರುತ್ತೆ. ಕಸ ಕಡ್ಡಿ ಎಲ್ಲ ಒಂದು ಕಡೆ ಸಪ್ರೇಟಾಗಿ ಹೋಗುತ್ತೆ. ಸೊ ಈ ಥರ ಗ್ರೇಡ್ ಮಾಡಿ ಚೆನ್ನಾಗಿ ಫಿಲ್ಟರ್ ಮಾಡುತ್ತೆ. ಇದು ಇದೆಲ್ಲಿ ಸಿರ್ವಾರಿಂದ ತಂದಿರ? ಇದೇನು ಬಾಡಿಗೆ ಸಿಗುತ್ತಾ? ಹಾಂ, ಎಷ್ಟು ಒಂದು ಬಾಡಿಗೆ ಇದಕ್ಕೆ? ದಿನಕ್ಕೆ ಲೆಕ್ಕ ಏನು? ಹಾಂ, ಒಂದು ದಿನಕ್ಕೆ 300 ರೂಪಾಯಿನಾ? ಓಕೆ. ನೋಡಿ, ಇದು ಸಿರ್ವಾರಿಂದ ಇವರು ತಗೊಂಡು ಬಂದಿರ್ತಾರಂತೆ. ಅಂದರೆ ಇದಕ್ಕೆ ಒಂದು ದಿನಕ್ಕೆ 300 ರೂಪಾಯಿ ಬಾಡಿಗೆ. ಅಂದರೆ ಇದರಲ್ಲಿ ಎಷ್ಟಂದ್ರೂ ಹಾಕೋಬೋದಾ ಸರ್? ಇದರಲ್ಲಿ 35 ಒಂದು ದಿನಕ್ಕೆ 35 ಬ್ಯಾಗ್ನ ರೆಡಿ ಮಾಡ್ಕೋಬೋದು. ಓಕೆ. ಎಷ್ಟು ಸರ್ ಬಾಡಿಗೆ? ಎಷ್ಟಂದರೆ 300 ರೂಪಾಯಿ. ಓಕೆ, ಒಂದು ದಿನಕ್ಕೆ 300 ರೂಪಾಯಿ ಅಂತೆ ಬಾಡಿಗೆ ಕೊಡ್ತಾರಂತೆ. ಇದನ್ನು ತುಂಬ ಚೆನ್ನಾಗಿದೆ, ಒಂಥರ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಈ ಪ್ಲೇಟ್ ಮೇಲೆ ಇವರು ಕಾಂಟ್ಯಾಕ್ಟ್ ನಂಬರ್ ಬೇರೆ ಕೊಟ್ಟಿದ್ದಾರೆ. ಸರ್, ಇದು ಫೋನ್ ನಂಬರ್ ಅವ್ರ ಓನರ್ದ ಅಥವಾ ಮ್ಯಾನುಫ್ಯಾಕ್ಚರಿಂಗ್? ಮ್ಯಾನುಫ್ಯಾಕ್ಚರರ್ದು ಇವರು ಕಾಂಟ್ಯಾಕ್ಟ್ ನಂಬರ್ ಅಂತ ನೋಡಿ. ಇದು ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ನ ಯೂಸ್ ಮಾಡ್ಕೊಂಡು ಇದನ್ನು ಕೂಡ ಆರ್ಡ್ರ್ ಮಾಡ್ಬೋದು. ನೋಡಿ, ತುಂಬ ಅದ್ಭುತವಾದಂಥ ಮೆಷಿನ್. ಹಾಕಪ್ಪಿ ಇದನ್ನು, ಹಾಕು. ಹೆಂಗೆ ಹಾಕ್ತೀಯ ನೋಡಿ. ಇಷ್ಟೊಂದು ಕಸ ಕಡ್ಡಿ ಇದೆ. ಇದೆಲ್ಲ ಯಾವ ಥರ ಫಿಲ್ಟರ್ ಆಗುತ್ತೆ ಅಂತ ತೋರಿಸ್ತೀನಿ. ಬಾಪ ಕೊಡುವ.
ಕಸ ಕಡ್ಡಿ ಫಿಲ್ಟ್ರ್ ಎಲ್ಲ ಇದೆ. ಈಗ ಹಾಕ್ತಾರೆ ನೋಡ್ರಿ, ಹಾಕಿ. ಸೂಪರ್ ಅಲ್ಲ ನೋಡಿ. ನಿಮ್ಮ ಕಣ್ಣೆದುರಿಗೇ ಒಂದು ಪುಟ್ಟಿನ ಲಾಸ್ಟ್ ಪುಟ್ಟಿನ ನಾವು ಹಾಕಿದ್ವಿ. ಮುಂಚೆ ತೋರಿಸ್ಬೇಕಾದ್ರೆ ಎಷ್ಟೊಂದು ಕಸ ಕಡ್ಡಿ ಇದರಲ್ಲಿ ನೋಡ್ತಾ ಇದ್ದೀರಲ್ಲ, ಎಷ್ಟು ನೀಟಾಗಿ ಫಿಲ್ಟ್ರ್ ಮಾಡಿದೆ. ಮತ್ತು ಇದು ವೇಸ್ಟೇಜ್, ಪುಟ್ಟಿಲಿರೋಂಥ ವೇಸ್ಟೇಜ್ನೆಲ್ಲ ಒಂದು ಕಡೆ ಭಾಗದಿಂದ ಮಾಡಿ ಸೂಪರಾಗಿ ಕೆಲಸ ಮಾಡುತ್ತಂತ ಹೇಳ್ಬೋದು. ತುಂಬ ಇಷ್ಟ ಆಯಿತು ಈ ಮಿಷನ್ನು. ವೀಕ್ಷಕರೇ ನೋಡಿದ್ರಲ್ಲ, ಇದೊಂದು ವಿಶೇಷವಾಗಿರೋಂಥ ಮಷಿನ್ನ ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲೇ ಪಕ್ಕದಲ್ಲೇ ಈ ಗೌಡ್ರದ್ದು ತೋಟದ ನಾನೇನು ಸಂದರ್ಶನ ಮಾಡೋಕ್ಕೆ ಬಂದಿದ್ದೆ, ಅದನ್ನು ಇಲ್ಲೇ ಆಗ್ತಾಯಿದ್ರು. ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ಅಂತೇಳಿ ನಿಮಗೊಂದು ಚಿಕ್ಕ ವೀಡಿಯೋ ಮಾಡಿ ಕೊಟ್ಟಿದ್ದೀನಿ. ಇದೇನಾದರೂ ಇಷ್ಟ ಆದರೆ ದಯವಿಟ್ಟು ಇನ್ನೊಬ್ಬ ರೈತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ, ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಶೇಷತೆನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.